ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ RCB ಪ್ಲೇಯರ್ಸ್ ಎಲ್ಲ ಫುಲ್ ಆನ್ ಫಾರ್ಮ್ ಅಲ್ಲಿ ಇರೋದು ಗುರು, ಫುಲ್ ಫ್ಲೋ ಅಲ್ಲಿ ಕಾಣಿಸ್ತಾ ಇರೋದು. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ಗುರು ಅಂತ ನೀವೇನಾದ್ರು ಕೇಳೋದಾಯ್ತು ಅಂತ ಅಂದ್ರೆ ತಮ್ಮನೇಲಿ ನೋಡ್ತಾ ಇದ್ದಂಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ. ಕೃಣಾಲ್ ಪಾಂಡ್ಯ ಆನ್ ಫೈರ್ ಗೈಸ್. ಎಲ್ಲಿ ವಿಜಯ್ ಹಜಾರೆ ಟ್ರೋಫಿಲಿ ಬರೋಡಾ ಕ್ಯಾಪ್ಟನ್ನು ಬೆಂಕಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇರೋದು. ಸಯ್ಯದ್ ಮುಷ್ತಾಕ್ ಅಲಿ ಬರೀ ಬೌಲಿಂಗ್ ಇಂದ ಪರ್ಫಾರ್ಮೆನ್ಸ್ ಮಾಡಿದ್ದಂತೂ ಆಯ್ತು ಅಂತ ಅಂದ್ರೆ ಆಸ್ ಎ ಆಲ್ ಗ್ರೌಂಡರ್ ಆಗಿ ಇವತ್ತು ಬೆಂಕಿ ಫಾರ್ಮ್ ನ ತೋರಿಸಿದ್ದಾರೆ. ಕೃಣಾಲ್ ಪಾಂಡ್ಯ ಆಸ್ ಎ ಪ್ಲೇಯರ್ ಆಗಿ ಈ ರೇಂಜಿಗೆ ಆಡಿತ್ತು ಅಂತ ಅಂದಿದ್ರೆ ಅಷ್ಟೊಂದು ಮ್ಯಾಟರ್ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಆಸ್ ಎ ಕ್ಯಾಪ್ಟನ್ ಆಗಿ ಆ ಕ್ಯಾಪ್ಟನ್ಸಿ ಪ್ರೆಷರ್ನ ಹ್ಯಾಂಡಲ್ ಮಾಡ್ತಾ ಈ ತರ ಬ್ಯಾಟಿಂಗು ಮತ್ತೆ ಬೌಲಿಂಗ್ ಅಲ್ಲಿ ಎರಡರಲ್ಲೂ ಬೆಂಕಿ ಪರ್ಫಾರ್ಮೆನ್ಸ್ ನ ಮಾಡ್ತಾರೆ. ಟೀಮ್ ನ ಸಾಲಿಡ್ ಆಗಿ ಗೆಲ್ಲಿಸ್ತಾರೆ ಅಂತ ಅಂದ್ರೆ ಕೃಣಾಲ್ ಪಾಂಡ್ಯ ಆನ್ ಟಾಪ್ ಅಲ್ಲಿದ್ದಾರೆ. ಏನೋ ಗೊತ್ತಿಲ್ಲ, RCB ಯಾರ್ಯಾರನ್ನೆಲ್ಲ ಆಕ್ಷನ್ ಅಲ್ಲಿ ಎತ್ಕೊಂಡ ಮೇಲೆ ಪ್ರತಿ ಒಬ್ಬ ಪ್ಲೇಯರ್ ಕೂಡ ಬೆಂಕಿ ಫಾರ್ಮ್ ಮತ್ತೆ ಬೆಂಕಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇರೋದು. ಜೇಕಬ್ ಬೆಥೆಲ್ ನೋಡ್ತು ಅಂತ ಅಂದ್ರೆ ಸೀರೀಸ್ ಇಂದ ಸೀರೀಸ್ ಹೊಡಿತಾ ಚಾಂಪಿಯನ್ ಟ್ರೋಫಿಗೆ ಸೆಲೆಕ್ಟ್ ಆಗಿದ್ರೆ, ಇಂಡಿಯನ್ ಟೂರಿಗೆ ಸೆಲೆಕ್ಟ್ ಆಯ್ತು ಅಂತ ಅಂದ್ರೆ ಅದನ್ನ ಬಿಡ್ತು ಅಂದ್ರೆ ರಜಾತ್ ಪಟ್ಟಿದಾರ್, ಸಯ್ಯದ್ ಮುಷ್ತಾಕ್ ಅಲಿ ಟ್ರೋಫಿಲಿ ಅವ್ರ ಟೀಮ್ ನ ಫೈನಲಿಗೆ ಕರ್ಕೊಂಡು ಹೋಗ್ತಾರೆ. ಅದನ್ನಾಯ್ತು ಅಂತಂದ್ರೆ ಫಸ್ಟ್ ಮ್ಯಾಚ್ ಅಲ್ಲಿ 50 ಕೂಡ ಹೊಡೆದಿದ್ದಾರೆ. ಅದ್ರ ಬಗ್ಗೆ ವಿಡಿಯೋ ಮಾಡಿಲ್ಲ, ಬಟ್ ಅವ್ರು ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ, ಒಂದು 100 ಹೊಡಿತಾರೆ ಈ ಇವೆಂಟಲ್ಲಿ ಹೊಡಿತಿದಂಗೆ ಮಾಡೋಣ ಅಂತ ಸುಮ್ಮನೆ ಅದೇ. ಅದನ್ನು ಬಿಡ್ತು ಅಂತಂದರೆ ಯಶ್ ದಯಾಳು ಫಾರ್ಮು, ಜಿತೇಶ್ ಶರ್ಮಾ ಫಾರ್ಮು, ಈಗ ನೋಡ್ತು ಅಂತಂದರೆ ಕೃಣಾಲ್ ಪಾಂಡ್ಯ ಇಷ್ಟು ದಿನ ಬೌಲಿಂಗಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತೀರಿ, ಇವತ್ತು ಬ್ಯಾಟಿಂಗಲ್ಲೂ ನಂದು ಇರಲಿ ಅಂತ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಎಷ್ಟು ಪರ್ಫಾರ್ಮೆನ್ಸ್ ಮಾಡಿರೋದು ಬರೋಡಾ ಮತ್ತು ಕೇರಳ ಮ್ಯಾಚ್ ಯಾರು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಡೊಮೆಸ್ಟಿಕ್ ಮ್ಯಾಚಸ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತಂದರೆ ಗೊತ್ತಾಗಿರುತ್ತೆ. 54 ಬಾಲಿಗೆ 80 ರನ್ಸ್ನ ಹೊಡೆದಿರೋದು ಗುರು ಇವತ್ತು ಕೃಣಾಲ್ ಪಾಂಡ್ಯ. 7 4 4 6 ಫಿನಿಶಿಂಗ್ ಟಚ್ ಅಪ್ ನಾಟ್ ಔಟ್ ಆಗಿ ಉಳ್ಕೊಂಡಿರೋದು. ಎಷ್ಟು ಹೊಡೆದಿರೋದು ಬರೋಡಾ ಸ್ಕೋರ್ನ ಅಂತ ಅನ್ಕೊಳ್ತೀರಾ. 403 ಟಾರ್ಗೆಟ್ ಕೇರಳದವರಿಗೆ ಕೊಟ್ಟಿರೋದು. ಮ್ಯಾಚ್ ನಡೀತಾ ಇರೋದು ರಾಜೀವ್ ಗಾಂಧಿ ಸ್ಟೇಡಿಯಂ, ಹೈದರಾಬಾದ್ ಸ್ಟೇಡಿಯಂ ಅಲ್ಲಿ ನಡೀತಾ ಐತೆ. ಅವರು ಕೂಡ ಅದೇ ರೀತಿ ಇವ್ರೊಬ್ಬರನ್ನೇ ಹೊಡೆದು ಬಿಟ್ರೆ 403 ರನ್ ಅಂತ ಹೇಳಿದ್ರೆ ಇಲ್ಲ, ಅಲ್ಲಿ ನಿಧನ್ ರಾವತ್ ಅನ್ನೋರು 136 ಹೊಡಿತಾರೆ 99 ಬಾಲ್ಸಿಗೆ, ಅವ್ರದ್ದು ಒಳ್ಳೆ ಪರ್ಫಾರ್ಮೆನ್ಸು. ಆಮೇಲೆ ಪ್ರೀತಮ್ ಕೊಹ್ಲಿನೋ ಅಂತ ಯಾರ್ದು ಐತೆ, ಅವ್ರನ್ನೂ ಕೂಡ 86 ರನ್ ಹೊಡಿತು ಅಂತ ಅಂದರೆ ಕೃಣಾಲ್ ಪಾಂಡ್ಯ 147 ಸ್ಟ್ರೈಕ್ ರೇಟಲ್ಲಿ 80 ರನ್ಸ್ನ ಹೊಡೆದು ನಾಟ್ ಔಟ್ ಆಗಿ ಉಳ್ಕೊಂಡು ಬರೋಡಾನ 400 ರನ್ನ ಕ್ರಾಸ್ ಮಾಡಿರೋದು. ಈ T20 ಫಾರ್ಮೆಟ್ ಯಾವಾಗಲಿಂದ ಎವಾಲ್ವ್ ಆಗೋಕ್ಕೆ ಸ್ಟಾರ್ಟ್ ಆಗ್ತು ಆಗ್ಲಿಂದ ಓಡಿ ಅನ್ನುವಂಥ T20 ಮಾಡ್ಕೊಂಡು 400 ನೀರು ಕುಡ್ದಂಗೆ ಹೊಡಿತಾವ್ರೆ ಈಗ ಪ್ಲೇಯರ್ಸ್ ಎಲ್ಲರೂ. ನೋಡೋಣ, ಮ್ಯಾಚ್ ಗೆದ್ದಿದಂತೂ ಆಯಿತು, ಫುಲ್ ಮ್ಯಾಚ್ ಮುಗಿಯೋರಿಗೆ ಕಾಯ್ತಾ ಇದೆ ಅವ್ರು ಏನಾರು ರಿಟರ್ನ್ ಹೊಡಿತಾರೆ ಕೇರಳದವರು ಅಂತ. ಅವ್ರೂ ಒಳ್ಳೆ ಫೈಟಿಂಗ್ ಸ್ಪಿರಿಟ್ನ ತೋರಿಸಿದ್ದಾರೆ. 349ಗೆ ಆಲ್ ಔಟ್ ಆಗಿದ್ದಾರೆ. ಅವ್ರ ಕಡೆನೂ ಕೂಡ ಅಜರುದ್ದೀನ್ ಅನ್ನೋರು 104 ರನ್ ಅಂತ ಕಾಣಿಸುತ್ತೆ. ಬೆಂಕಿ ಬ್ಯಾಟಿಂಗ್ ಆಡಿದ್ರು. ಓಪನರ್ಸ್ ಒಳ್ಳೆ ಪರ್ಫಾರ್ಮೆನ್ಸು, ಒಂದು 100 ರನ್ಸ್ವರೆಗೆ ನೋ ಲಾಸಲ್ಲಿ ಇದ್ದಿದ್ದರಿಂದ ಹೊಡೆದು ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ಕಾಯ್ತಾ ಇದೆ. ಈಗ ಆಲ್ ಔಟ್ ಆಯಿತು, ತಕ್ಷಣ ಬಂದು ವಿಡಿಯೋ ಮಾಡೋಣ ಅಂತ ಕೂತಿದ್ದೀನಿ. ಏನು ಅನ್ಸುತ್ತೆ ಗೈಸ್ ಕೃಣಾಲ್ ಪಾಂಡ್ಯ ಅವರ ಆಲ್ ಗ್ರೌಂಡಿಂಗ್ ಪರ್ಫಾರ್ಮೆನ್ಸ್ನ ನಿಮಗೆ ನೋಡಿ? ನನಗಂತೂ ಸಖತ್ ಇಷ್ಟ ಆಯಿತು. ಅದು 147 ಸ್ಟ್ರೈಕ್ ರೇಟಲ್ಲಿ ODIಲಿ ಆ್ಯಸ್ ಎ ಬ್ಯಾಟರು ಮತ್ತು ಬೌಲರ್ ಆಗಿ ಎರಡೂ ಕಡೆಯಿಂದನೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಕೃಣಾಲ್ ಪಾಂಡ್ಯ ಏನೋ ಮಾಡ್ತಾರೆ ಗೈಸ್ ಈ ಸಲ. RCB ಇದನ್ನೆಲ್ಲ ನೋಡ್ತಿತ್ತು ಅಂತಂದರೆ ಕಪ್ಪು ಗಿಪ್ಪು ಎತ್ಬಿಡ್ತಾರೆ ಹೆಂಗೆ ಗುರು. ನೋಡೋಣ ಏನಾಗುತ್ತೆ ಅಂತ. ಈ ಥರ ಪರ್ಫಾರ್ಮೆನ್ಸ್ ಮಾಡ್ತಿದ್ರೆ ನಮಗೂ ಖುಷಿ. RCB ಪ್ಲೇಯರ್ಸ್ ಇನ್ನು ಉಳ್ಕೊಂಡ್ರೆ ಶ್ರೇಯಸ್ ಶರ್ಮಾ ಒಬ್ಬರು ಅಂತ ಕಾಣಿಸುತ್ತೆ. ಅದನ್ನು ಬಿಡ್ತು ಅಂತಂದರೆ ಇನ್ನು ಯಾರ್ಯಾರು ಎತ್ಕೊಂಡಿದ್ದಾರೆ ಅವರೆಲ್ಲ ಒಳ್ಳೊಳ್ಳೆ ಪರ್ಫಾರ್ಮೆನ್ಸು ಸಾಲಿಡ್ ಟಚಲ್ಲಿ ಕಾಣಿಸ್ತಾ ಇದ್ದಾರೆ. ಇಲ್ಲಿ ಬ್ಯಾಟಿಂಗಲ್ಲಿ 80 ರನ್ನ ಹೊಡಿತು ಕೃಣಾಲ್ ಪಾಂಡ್ಯ ಅಂತ ಅಂದರೆ ಬೌಲಿಂಗಲ್ಲೂ ಬಂದು 44 ಎಕಾನಮಿ 4.4ನ ಇಟ್ಕೊಂಡು 2 ವಿಕೆಟ್ಸ್ನ ಎತ್ತಿ 10 ಓವರ್ ಬೌಲಿಂಗ್ನ ಮಾಡಿ ಅಲ್ಲಿ ಎಲ್ಲರೂ ಕೂಡ ಹೊಡ್ಸ್ಕೊಂಡಿದ್ದಾರೆ 350 ರನ್ನಲ್ಲಿ. ಇವರು ಒಬ್ಬರೇ 4 ಅರೌಂಡು 5 ಒಳಗಡೆನೆ ಎಕಾನಮಿನ ಇಟ್ಕೊಂಡು ಬೆಂಕಿ ಬೌಲಿಂಗ್ನ ಹಾಕಿರೋದು ಈ ಮ್ಯಾಚಲ್ಲಿ. ಆ್ಯಸ್ ಎ ಬೌಲರ್, ಆ್ಯಸ್ ಎ ಬ್ಯಾಟ್ಸ್ಮನ್ ಆಗಿ ಏನಕ್ಕೆ RCB 5.5 ಕೋಟಿನ ಕೊಟ್ಟರು ಅಂತ ಪ್ರೂವ್ ಮಾಡ್ತಾ ಇದ್ದಾರೆ ಕೃಣಾಲ್ ಪಾಂಡ್ಯ ಅಂತ ಹೇಳ್ತೀನಿ. ಇಲ್ಲೇ ಹಿಂಗೆ ಕೆಚ್ಚುತ್ತವ್ರೆ ಅಂತ ಅಂದರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂತು ಅಂತ ಅಂದರೆ ಅದೇನು ಮಾಡ್ತಾರೋ ಕತೆಗಳು ಗೊತ್ತಿಲ್ಲ. ಈ ಸಲ ಏನೋ ಆಗುತ್ತೆ ಅಂತ ಕಾಣಿಸುತ್ತೆ ನಮ್ಮ RCB. ಇದನ್ನೆಲ್ಲ ನೋಡ್ತಾ ಇದ್ರೆ ಕಪ್ಪು ಗಿಪ್ಪು ಎತ್ಬಿಟ್ರೆ ಹೆಂಗಿರುತ್ತೆ ಗುರು, ಮಸ್ತಾಗಿರುತ್ತೆ. ನೋಡೋಣ, ಇದನ್ನಿಷ್ಟು ತಿಳಿಸ್ಕೊಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದು ತಿಳಿಸ್ಕೊಟ್ಟಿದ್ದೀನಿ. ಯಾರ್ಯಾರೆಲ್ಲ ವಿಜಯ್ ಹಜಾರೆ ಟ್ರೋಫಿನ ಫಾಲೋ ಮಾಡ್ತಿಲ್ಲ ಫಾಲೋ ಮಾಡಿ. ಏನಕ್ಕೆ ಅಂತಂದರೆ ಬೆಂಕಿ ಪ್ಲೇಯರ್ಸು ಬೆಂಕಿ ಮ್ಯಾಚ್ಗಳು ನಡೀತಾ ಇದೆ. ಪ್ರತಿ ಮ್ಯಾಚನ್ನು ಕೂಡ ಕ್ಯೂರಿಯಾಸಿಟಿನ ಊಟಾಗ್ತೈತೆ. ನಮ್ಮ ಕರ್ನಾಟಕನ ಅವತ್ತು ಬೆಂಕಿ ಚೇಸ್ನ ಮಾಡಿದ್ರು, ಅದ್ರ ಬಗ್ಗೆನೂ ವಿಡಿಯೋ ಕೂಡ ಮಾಡಿದ್ದೆ. ಕರ್ನಾಟಕ ಇನ್ನೇನಾದ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತು ಅಂತಂದರೆ ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. RCB ಪ್ಲೇಯರ್ ಯಾರೇ ಆಗಿರಲಿ ಅದು ಪರ್ಫಾರ್ಮೆನ್ಸ್ ಮಾಡ್ತು ಅಂತಂದರೆ ನಮ್ಮ ಚಾನಲ್ಲಿ ಟಕಾರ್ ಅಂತ ವಿಡಿಯೋ ಬಂದಿರುತ್ತೆ. ವಿಡಿಯೋ ನಿಮಗೆ ಗೊತ್ತಾಗಬೇಕು ಅಂತಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ನಾಲ್ಗೆ ಸೆಟ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋನ ಮಾಡಿದ್ರು ಕೂಡ ಟಕಾರ್ ಅನ್ನಂಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.